ನಮಸ್ಕಾರ, ವೆಲ್ಕಮ್ ಟು ಸೌಜನ್ಯ ಟಾಕ್ಸ್. ನಾನು ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಜಾಬ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಜಾಬ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಆಸಕ್ತ ಅಭ್ಯರ್ಥಿಗಳು ಈ ಜಾಬ್ಗೆ ಅಪ್ಲೈ ಮಾಡಬಹುದು. ಕೆಪಿಎಸ್ಸಿ ಇಂದ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತೆ 273 ಹುದ್ದೆಗಳಿಗೆ ಅರ್ಜಿಯನ್ನ ಆಹ್ವಾನಿಸಲಾಗಿದೆ. ಇದನ್ನ ಯಾರು ಅಪ್ಲೈ ಮಾಡಬಹುದು? ಈ ಜಾಬ್ ನ ಅಪ್ಲೈ ಮಾಡುವವರು ಎಷ್ಟು ವಯಸ್ಸಿನವರಾಗಿರ್ಬೇಕು? ಯಾವ ರೀತಿ ಈ ಜಾಬ್ಗೆ ಅಪ್ಲೈ ಮಾಡಬಹುದು? ಇವರ ಅರ್ಹತೆಗಳು ಏನು? ಫೀಸ್ ಎಷ್ಟು? ಇವೆಲ್ಲವನ್ನು ಕೂಡ ತಿಳಿಸಿಕೊಡ್ತೀನಿ. ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಒಟ್ಟು 273 ಹುದ್ದೆಗಳು ಖಾಲಿ ಇದ್ದು ಕೃಷಿ ಅಧಿಕಾರಿಗಳಲ್ಲಿ 42 ಪೋಸ್ಟ್, ಹಾಗೇನೆ ಸಹಾಯಕ ಕೃಷಿ ವಿಭಾಗ ಅಧಿಕಾರಿಗಳಲ್ಲಿ 231 ಪೋಸ್ಟ್ಗಳು ಖಾಲಿ ಇದೆ. ಆಸಕ್ತ ಅಭ್ಯರ್ಥಿಗಳು 18 ವರ್ಷದಿಂದ 43 ವಯಸ್ಸಿನ ಒಳಗಿರಬೇಕಾಗುತ್ತೆ. ಎಲ್ಲ ವರ್ಗದವರಿಗೂ ಕೂಡ 3 ವರ್ಷ ಸಡಿಲಿಕೆ ಇದೆ. ಇನ್ನು ಕೃಷಿ ಅಧಿಕಾರಿಗಳಿಗೆ 40,000ದಿಂದ 83,000 ಸಂಬಳ ಇದ್ರೆ, ಸಹಾಯಕ ಕೃಷಿ ಅಧಿಕಾರಿಗಳಿಗೆ 40,000ದಿಂದ 79,000 ತನಕ ಸಂಬಳ ಇರುತ್ತೆ. ಆಸಕ್ತ ಅಭ್ಯರ್ಥಿಗಳು ಫೆಬ್ರವರಿ 15ರ ಒಳಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಆನ್ಲೈನ್ ಕಚೇರಿಗೆ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ಅರ್ಜಿಯ ಶುಲ್ಕದ ವಿವರವನ್ನ ನಾನು ಹಾಕ್ತೀನಿ ನೋಡಿ. ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ. ನೀವು ಎಕ್ಸಾಮ್ ಮುಖಾಂತರನೇ ಈ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕಾಗುತ್ತೆ. ಮೀಸಲಾತಿಯ ಆಧಾರದ ಮೇಲೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೀವು ಗಳಿಸಿದ ಶೇಕಡಾವಾರು ಅಂಕಗಳ ಮೇಲೆ ನಿಮ್ಮನ್ನ ಆಯ್ಕೆ ಮಾಡ್ತಾರೆ. ಇನ್ನು ನಿಮಗೆ ಏನಾದ್ರೂ ಸಂಶಯ ಇದ್ರೆ, ಯಾವ್ಯಾವ ಡೇಟಿಗೆ ಈ ಅರ್ಜಿನ ಸಲ್ಲಿಸಬಹುದು, ಇವೆಲ್ಲ ಸಂಶಯಗಳು ನಿಮಗಿದ್ರೆ ನಾನು 2 ಲಿಂಕ್ ನ ಕೊಟ್ಟಿರ್ತೀನಿ. ನೀವು ಗೂಗಲ್ಗೆ ಹೋಗಿ ಆ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ನಿಮಗೆ ಏನೇನ್ ಡೌಟ್ ಇದೆಯೋ ಅದಕ್ಕೆಲ್ಲ ಕೂಡ ಕ್ಲಿಯರ್ ಆಗುತ್ತೆ. ಅದರಲ್ಲಿ ಒಂದು ನೋಟಿಸ್ ಕೂಡ ಇರುತ್ತೆ, ಅದರಲ್ಲಿ ಕ್ಲಿಯರ್ ಆಗಿ ಮಾಹಿತಿ ಇರುತ್ತೆ. ನಾನು ಆ ಲಿಂಕ್ ನ ಕೂಡ ನಿಮಗೆ ಹಾಕ್ತೀನಿ. ಈ ಲಿಂಕ್ ಗೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಏನೇ ಡೌಟ್ ಇದ್ರೂ ಕೂಡ ಕ್ಲಿಯರ್ ಆಗುತ್ತೆ. ಸೊ ಈ ಜಾಬ್ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ.